ಅನಿಸ್ತಿರ್ಬೋದು, ಹುಡುಗರದು ಡ್ಯಾನ್ಸ್ ಮಾಡಿಸ್ಲಾರ್ದ ಇವರೇ ಮಾತಾಡಕತ್ತಾರಲ್ಲ ಅಂತ ಹೇಳಿ ನಗಾಕತ್ತೀರ ಅಂದ್ರೆ ಅನಿಸೋದು ನಿಮ್ಗೆ, ಹೌದಲ್ಲ? ಯಾಕೆ ನಾವು ಮಾತಾಡ್ಲಕತ್ತೀವಂದ್ರೆ ಮೊದಲೇ ನಮ್ದೆಲ್ಲ ಮಾತಾಡೋದು ಮುಗಿದು ಬಿಡ್ತಂದ್ರೆ ಜಟ್ ಕಡಿತದ. ಆಮೇಲೆ ನನಗೆ ಮಾತಾಡಕ್ಕೆ ಕೊಟ್ಟಿಲ್ಲ, ನಿನಗೆ ಕೊಟ್ಟಿಲ್ಲ, ಅದು ನೀವು ಅನ್ಸ್ಕೊಳಂಗಿಲ್ಲ, ನಾವು ಅನ್ಸ್ಕೊಂತೀವಿ. ಪ್ರೆಷರ್ ಯಾರಿಗೆ ಬರ್ತಂದ್ರೆ ಅದು ಸಭಾ ಸಂಚಾಲಕರಿಗೆ ಬರ್ತದೆ. ಆಮೇಲೆ ಇಲ್ಲಿ ಭಾಳಷ್ಟು ಜನ ನಮ್ಮ ಸುಂಟಾನ ಆಗಲಿ, ನಮ್ಮ ಶರಣನಗರ, ಹಿರಣಗಾಂವ್, ನಮ್ಮ ಧನ್ನೂರು, ಹಳಿಕೇಡ್, ಡೊಂಗುರ್ಗಾಂವ್ ಮತ್ತು ನಮ್ಮೆಲ್ಲ 4 ತಾಂಡ, ಅಂದ್ಯಾಳ ತಾಂಡ, ಶಿವರಾಮ್ ತಾಂಡ, ನಮ್ಮ ಗೋವಿಂದ ತಾಂಡ, ನಮ್ಮ ಖೇಳ್ಗಿ ತಾಂಡ, ಎಲ್ಲರೂ ಬಂದಿದ್ದೀರಿ. ನಮ್ಮೆಲ್ಲ ಖೇಳ್ಗಿ ಗ್ರಾಮಸ್ಥರು ಬಂದಿದ್ದೀರ. ಭಾಳಷ್ಟು ಜನ ಸನ್ಮಾನ ಮಾಡ್ಬೇಕಂತೇಳಿ ಬಂದಿರಿ. ನೀವೇನು ಸನ್ಮಾನ ಮಾಡ್ಲಿಕ್ಕೆ ಬಂದಿರಲ್ಲ, ನಿಮ್ಮ ಕಡೆಯಿಂದ ನಾನು ಸನ್ಮಾನ ಮಾಡಿಸ್ಕೋಬೇಕಂದ್ರೆ ನಂದೊಂದು ಕಂಡೀಷನ್ ಅದ. ದಕ್ಷಿಣ ಕೇಳ್ತೀರನ ಅಂತ ತಿಳ್ಕೊಂಡಿದ್ದೀರ, ದಕ್ಷಿಣ ಅಲ್ಲ. ಏನು ಕಂಡೀಷನ್ ಅಂದ್ರೆ, ನೀವೇನು ನನಗೆ ಸನ್ಮಾನ ಮಾಡ್ತಿರಲ್ಲ, ನೀವೆಲ್ಲ ಸನ್ಮಾನ ಮಾಡಿದ ಬಳಿಕ ನಮ್ಮೆಲ್ಲ ಶಾಲೆ ಮಕ್ಕಳ ಕಾರ್ಯಕ್ರಮ ಪೂರ್ತಿ ಮುಗಿಯೋತನ ಹೋಗೋದಿಲ್ಲ ಅಂತ ಹೇಳಿದ್ರೆ ನಾ ಸನ್ಮಾನ ಮಾಡಿಸ್ಕೊಂತೀನಿ, ಇಲ್ಲಾಂದ್ರೆ ಇಲ್ಲ. ತಿಂಗಳಾನ್ಸರಿ ಪ್ರಿಪರೇಷನ್ ಆಗ್ಯಾವ ನಮ್ಮೆಲ್ಲ ಹುಡುಗರು. ನಮ್ಮ ಶಾಲೆ ಎಲ್ಲ ಗುರುಮಾತೆಯರು ಭಾಳಷ್ಟು ಶ್ರದ್ಧೆಯಿಂದ ಮಕ್ಕಳಿಗೆ ಎಲ್ಲ ಅವ್ರಿಗೆ ಕಲಿಸಿದ್ದಾರೆ. ಅವನ್ನೆಲ್ಲ ಪಾಲಕರಷ್ಟ ನೋಡಿದ್ರೆ ತೃಪ್ತಿ ಆಗೋದಿಲ್ಲ. ಏನು ನೀವು ಸುತ್ತಮುತ್ತ ಹಳ್ಳಿಯವ್ರು ಬಂದಿದಿರಲ್ಲ, ನೀವೆಲ್ಲ ನೋಡಿದ್ರೆ ಅದು ಆ ಮಕ್ಕಳಿಗೆ ನಿಜವಾದ ತೃಪ್ತಿ ಆಗ್ತದ, ಶಿವಲಿಂಗೇಶ್ವರನಿಗೆ ನಿಜವಾದ ತೃಪ್ತಿ ಆಗ್ತದ ಅಂತಕ್ಕಂಥ ಅನಿಸಿಕೆ ನನಗೆ. ಆಮೇಲೆ ಈ ವರ್ಷ ನೀವೆಲ್ಲ ಶಾಲು ಮಾಲೆಗಳನ್ನ ತಂದಿದ್ದೀರಿ. ನಿಮ್ಮಲ್ಲಿ ನಮ್ಮ ವಿನಂತಿ ಏನಪ್ಪಾ ಅಂತಂದ್ರೆ, ನಮ್ಮ ವಿನಂತಿ ನೀವು ಮುಂದಿನ ವರ್ಷ ಏನು ಮಾಡ್ರಿ, ಒಂದು ಚೇಂಜ್ ಇಟ್ಕೋರಿ. ಚೇಂಜ್, ಬದಲಾವಣೆ. ಏನು ಬದಲಾವಣೆ? ನೀವು ಶಾಲು ಮಾಲೆ ತರಬೇಡ್ರಿ. ಆ ಶಾಲಿನ ರೊಕ್ಕದಾಗ, ಆ ಹಾರದ ರೊಕ್ಕದಾಗ ನಮ್ಮ ಶಾಲೆ ಮಕ್ಕಳಿಗೆ ಏನು ಮಾಡ್ರಪ್ಪ ಅಂದ್ರೆ ಪುಸ್ತಕ ಪೆನ್ನ ತಗೊಂಡ್ಬಿಡ್ರಿ, ಆ ಸನ್ಮಾನ ನಮ್ಗೆ ಮುಟ್ಟುತ್ತದೆ ಅಂತಕ್ಕಂಥ ವಿನಂತಿ ಮತ್ತು ಅಭಿಪ್ರಾಯ ನಮ್ಮದಾಗಿರ್ತದೆ. ಯಾಕಪ್ಪ ಅಂತಂದ್ರೆ ಗ್ರಾಮೀಣ ಮಟ್ಟದೊಳಗೆ ನಾವೆಲ್ಲ ನೋಡ್ತೀವಿ, ಭಾಳಷ್ಟು ತಂದೆ ತಾಯಿಗಳಿಗೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನುವಂಥ ಆಸೆ ಭಾಳ ಇರ್ತದೆ. ಆದ್ರೆ ಸಹಜವಾಗಿ ಗ್ರಾಮೀಣ ಮಟ್ಟದೊಳಗೆ ಏನಪ್ಪ ಅಂತಂದ್ರೆ ಬಡವರು ಇರ್ತಾರೆ, ಅವ್ರದ್ದು ದಿನಗೂಲಿ ಮೇಲೆ ಜೀವನ ಮಾಡ್ತಕ್ಕಂಥವ್ರು. ಮಕ್ಕಳಿಗೆ ದಿನಗೂಲಿ ಒಳಗನ ತೆಗೆದಿಟ್ಟು ಅವ್ರಿಗೆ ಫೀಸು ಪುಸ್ತಕ ತರಲಿಕ್ಕೆ ಅವ್ರಿಗೆ ಒಬ್ಬೊಬ್ಬರಿಗೆ ತ್ರಾಸ ಆಗ್ತಿರ್ತದೆ. ಅಂಥವ್ರನ್ನು ಕೂಡ ನಾವು ನೋಡಿದೆವು. ಅದಕ್ಕೆ ನೀವೆಲ್ಲ ಏನು ಶಾಲು ಮಾಲೆ ತರ್ತಿರ್ಲ, ಅದ್ರೊಳಗೆ ಬುಕ್ಕ ಪೆನ್ನ ತಂದಿರಪ್ಪ ಅಂತ ನಮಗೆ ಸತ್ಕಾರ ಆಗೋದಿಲ್ಲ, ಅದು ಸರಸ್ವತಿ ಮಾತೆಗೆ ಸತ್ಕಾರ ಸಲ್ಲುತ್ತದೆ ಅನ್ನುವಂಥ ಅಭಿಪ್ರಾಯ ನಮ್ಮದು. ಆಮೇಲೆಲ್ಲ ಪೂಜ್ಯರು ನಮ್ಮ ಮಹೇಶ್ ಅನ್ನೋರು, ರಾಜ್ಕುಮಾರ್ ಅವರು ಹೇಳಿದರು, ಏನಪ್ಪ ಅಂತಂದ್ರೆ ಶಿಕ್ಷಣ ಅಂತಂದ್ರೆ ಏನು. ನನ್ನ ಮಗ ಹುಮನಾಬಾದ್ನೊಳಗೆ ಓದಾಕತ್ತಾನೆ, ನನ್ನ ಮಗ ಕಲಬುರ್ಗಿ ಒಳಗೆ ಓದಾಕತ್ತಾನ. ಅಪ್ಪವ್ರೆ, ನನ್ನ ಮಗನಿಗೆ ನಾನು ಒಂದು ವರ್ಷಿಗೆ ಏನಿಲ್ಲ ಅಂದ್ರೆ 80ರಿಂದ 1 ಲಕ್ಷ ರೂಪಾಯಿ ಕೊಟ್ಟು ಇವತ್ತು ಸಾಲಿ ಕಲ್ಸಾಕತ್ತೇನ್ರಿ. ಒಬ್ಬೊಬ್ಬರು ನಮಗೆ ಹೇಳ್ಯಾರ, ಅರ್ಧ ಹೊಲನ ಮಾರ್ಯಾರವ್ರು, ಸಿಟ್ಯಾಗ ಉಳ್ದಾರ ಹೊಲ ಮಾರಿ. ಯಾಕ? ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ. ನಾವು ಹೆಂಗೋ ಹಳ್ಳಿ ಒಳಗೆ ಉಳ್ದೇವಿ, ನಮಗೆ ಓದಲಿಕ್ಕೆ ಆಗ್ಲಿಲ್ಲ. ಚಿಕ್ಕ ವಯಸ್ಸಿನೊಳಗ ನಾವು ದುಡ್ಕೊಂತನ ಬಂದ್ವಿ, ಮುಪ್ಪಾಗೋತ್ನಾಗೂ ನಾವು ದುಡ್ಕೊಂತನ ಅದೀವಿ. ನಾವು ಹೆಂಗ ದುಡಿಲಿ, ಎಷ್ಟ ತ್ರಾಸ ಆಗ್ಲಿ, ನಮ್ಮ ಮಕ್ಕಳು ಓದಬೇಕು ಅಂತಕ್ಕಂಥ ಪ್ರತಿಯೊಬ್ಬ ಪಾಲಕರ ಅಪೇಕ್ಷೆ ಇದು. ಪ್ರತಿಯೊಬ್ಬ ಪಾಲಕರ ಅಪೇಕ್ಷೆ ಇದು. ಯಾಕಂದ್ರೆ ಮಕ್ಕಳ ಭವಿಷ್ಯ ಚೆನ್ನಾಗಿ ಆಗ್ಲಿ ಅಂತ ಹೇಳಿ. ಆದ್ರ ನಮ್ಮ ಅಭಿಪ್ರಾಯ ಇಷ್ಟ, ಶಿಕ್ಷಣ ಅಂತಂದ್ರೆ ಏನು, ಅಕ್ಷರ ಜ್ಞಾನ ಅಂತಂದ್ರೆ ಏನು, ನಿಜವಾದ ಶಿಕ್ಷಣವಂತ ಯಾರಪ್ಪ ಅಂತಂದ್ರೆ ನಮಗ್ ತಿಳಿದದ. ನಿಮಗೆ ನೆನಪಿರ್ಲಿ, ನಾವು ಶಿವಯೋಗ ಮಂದಿರಕ್ಕೆ ನಮ್ಮನ್ನು ಬಿಟ್ಟಾರಪ್ಪ ಅಂತಂದ್ರೆ ಇವರು ಸ್ವಾಮಿಗಳು ಆಗ್ಲಿ ಅಂತೇಳಿ ಬಿಟ್ಟಾರ ಅಂತಲ್ಲ. ನಮ್ಮ ಪೂರ್ವಾಶ್ರಮದ ಇವರಾಗ್ಲಿ ಮನೆ ಪರಿಸ್ಥಿತಿ ಭಾಳ ಗಂಭೀರ ಇತ್ತು. ಎಷ್ಟು ಗಂಭೀರಪ್ಪ ಅಂತಂದ್ರೆ ನಾವು ಗೌರ್ಮೆಂಟ್ ಶಾಲೆ ಕಳ್ಸಾಕ್ ನಮಗ ಇದು ಮಾಡ್ತಿದ್ರು. ಯಾವಾಗ ಶಿವಯೋಗ ಮಂದಿರದಾಗ ಕಳಿಸಿದ್ರ
ನನ್ನ ಮಗ ಸ್ವಲ್ಪ ಅಕ್ಷರ ಕಲಿತು ಚಲೋ ಆಗ್ತಾನ. ಶಿಕ್ಷಣ ನೀವು ಎಷ್ಟ ಅಕ್ಷರವಂತರಾಗ್ರಿ, ಎಷ್ಟ ಜ್ಞಾನವಂತರಾಗ್ರಿ, ಎಷ್ಟ ದೊಡ್ಡ ಸ್ಥಾನಕ್ಕೆ ಹೋಗ್ರಿ, ಆದ್ರ ಪರಿಪೂರ್ಣ ಶಿಕ್ಷಣವಂತ ಯಾವಾಗ ಆಗ್ತಾನಪ್ಪ ಅಂತಂದ್ರೆ ಅವನಿಗೆ ತಂದೆ ತಾಯಿಗಳು ಒಜ್ಜಾಗಬಾರದು, ಅವ ತಂದೆ ತಾಯಿಗಳಿಗೆ ಮನೆಗೆ ಒಜ್ಜಾಗಬಾರದು, ಅವ ಊರಿಗೆ ಒಜ್ಜಾಗಬಾರದು, ಅವ ಮಂದಿಗೆ ಒಜ್ಜಾಗಬಾರದು. ಇವ್ರಿಗೆ ಯಾರಿಗೂ ಒಜ್ಜಾಗಲಾರ್ದಂಗ ಹೌದಪ್ಪ ಇವನಂಗ ಇದ್ರೆ ಇರ್ಬೇಕಂತ ಯಾವ ಅನಸು ಗೊತ್ತಾನಲ್ಲ ಅವನೇ ನಿಜವಾದ ಶಿಕ್ಷಣವಂತ ಅಂತೇಳಿ ನಾವು ತಿಳಿದುಕೊಳ್ಬೇಕಾಗ್ತದೆ. ಈ ಶಿಕ್ಷಣದೊಳಗ ಯಾವುದ ಜಾತಿ ಆಗಲಿ, ಮತ ಆಗಲಿ, ಪಂಥ ಆಗಲಿ ಯಾವುದೂ ಕೂಡ ಅಡ್ಡಿ ಬರೋದಿಲ್ಲ. ನಿಮಗೆ ನೆನಪಿರ್ಲಿ, ಶಿಕ್ಷಣ ಕ್ಷೇತ್ರದೊಳಗೆ ಯಾರು ಸರ್ವಶ್ರೇಷ್ಠ ಆಗ್ತಾನಪ್ಪ ಅಂತಂದ್ರ, ಶಿಕ್ಷಣ ಕ್ಷೇತ್ರದೊಳಗೆ ಯಾರು ಒಬ್ಬ ಒಳ್ಳೆಯ ಸರ್ವಶ್ರೇಷ್ಠ ವ್ಯಕ್ತಿ ಆಗ್ತಾನಂದ್ರ ತನ್ನೆಲ್ಲವನ್ನ ಅರ್ಪಿಸಿ ಗುರುವನ್ನ ಗುರುಮಾತೆಯನ್ನಾಗಿ ಕಂಡು ಅವತರಲ್ಲಿ ವಿನಯದಿಂದ ಯಾವಾಗ ಕಲಿತಾನಲ್ಲ ಅವ ಸರ್ವಶ್ರೇಷ್ಠ ಆಗ್ತಾನ ಹೊರತು ಜಾತಿಯಿಂದ ಸರ್ವಶ್ರೇಷ್ಠ ಆಗುವುದಿಲ್ಲ ಅನ್ನೋದನ್ನ ನಾವು ನೀವೆಲ್ಲ ತಿಳಿದುಕೊಳ್ಬೇಕಾಗ್ತದೆ. 12ನೇ ಶತಮಾನದಲ್ಲಿ ಬಸವಣ್ಣನವರನ್ನ ನಾವು ನೋಡ್ತೀವಿ. 19, 20ನೇ ಶತಮಾನದೊಳಗೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರನ್ನ ನೋಡ್ತೀವಿ. ಸ್ವಾತಂತ್ರ್ಯದ ಭಾರತದ ಇತಿಹಾಸದ ನಂತರ ನಾವೆಲ್ಲ ಏನ್ ಮಾಡ್ತೀವಿ, ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನೋಡ್ತೀವಿ. ಇವರೆಲ್ಲರೂ ಯಾವುದರಿಂದ ಗುರುತಿಸಿಕೊಂಡ್ರು? ಜಾತಿಯಿಂದ ಗುರುತಿಸಿಕೊಂಡ್ರ? ಇಲ್ಲ, ಇವರೆಲ್ಲ ತಮ್ಮಲ್ಲಿರ್ತಕ್ಕಂಥ ಜ್ಞಾನದಿಂದ ಗುರುತಿಸಿಕೊಂಡ್ರ ಹೊರತು ಯಾವುದೇ ಮತಪಂಥದಿಂದ ಅಲ್ಲ ಅನ್ನೋದನ್ನ ನಾವು ನೀವು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗ್ತದೆ. ಇವತ್ತು ಗ್ರಾಮೀಣ ಮಟ್ಟದೊಳಗೆ ನಾವು ಬಹಳಷ್ಟು ನೋಡ್ತೀವಿ, ನಮ್ಮ ಮಠದಾಗ ಲಗ್ನ ಆಗ್ತಿರ್ತಾವ, ಹಂಗ ಹೇಳ್ತೀವಿ. ಲಗ್ನ ಆಗ್ತಿರ್ಬೇಕಾದ್ರೆ ಅವರು ಮದುವೆ ಒಳಗೆ DJ ಹಚ್ತಾರ ನೋಡ್ರಿ. DJ ಹಚ್ಬೇಕಾದ್ರೆ 20ರಿಂದ 25 ಸಾವಿರ ರೂಪಾಯಿದು ಬಿಯರ್ ಕೇಸ್ ತರಿಸ್ತಾರ. ಬಿಯರ್ ಕೇಸ್ ಅಂದ್ರೆ ಗೊತ್ತಾಗಲ್ಲ ನಿಮ್ಗೆ, ಕಾಟನ್. 20ರಿಂದ 25 ಸಾವಿರ ತನ ತರಿಸ್ತಾರ. ಏನ್ರಿ ಮಸ್ತ್ ಕುಣಿತ DJನ ಒಂದ್ 30-35 ಸಾವಿರ ರೂಪಾಯಿ ಇರ್ತದ. ಆದ್ರ ನಾವು ಕಲ್ಯಾಣ ಮಂಟಪದು ನಮ್ಮ ಸಮಿತಿಯವರು ಕಲ್ಯಾಣ ಮಂಟಪ ಬಾಡಿಗೆ ಕೊಡ್ರಿ ಅಂದ್ರೆ ನಾವು ಬಡವರಾಗಿ ಬಿಡ್ತೀವಿ. ಯಪ್ಪ ಬಡವ್ರ ಅದೀವ ಅಂತ ಹೇಳ್ತಾರೆ ನಮ್ಮಲ್ಲಿ ಬಂದು. ಆಯ್ತಪ್ಪ ನಿಮ್ಮ ಕೊಡೋದ್ರೊಳಗೆ ಬಡವೈತಿ ಅಂದ್ಮೇಲೆ ಅಷ್ಟ ಕೊಡು ಅಂತ ಹೇಳಿ ನಾವು ಒತ್ತಾಯ ಮಾಡ್ಲಕ್ ಹೋಗುದಿಲ್ಲ. ಯಾರು ತಿಳಿದವ್ರು ಕೊಡ್ತಾರ, ಆ ಪ್ರಶ್ನೆ ಬೇರೆ. ಅಂದ್ರ ಇಷ್ಟ ಅದನ್ನ ಇದು ಒಂದ ಹೇಳಂಗಿಲ್ಲ. ನಮ್ಮ ಪಾಲಕರು ಗ್ರಾಮೀಣ ಮಟ್ಟದೊಳಗೆ ಯಾವ ಮಟ್ಟಕ್ಕೆ ಬಂದಾರಂದ್ರ, ದುಶ್ಚಟ ಮಾಡ್ಲಿಕ್ಕೆ ಅವ್ರ ಹತ್ರ ದಿನಕ್ಕೆ 1000 ರೂಪಾಯಿ ಇರ್ತಾವ. ಕುಡಿದ ದವಾಖಾನೆಗೆ ಸೇರ್ತಾರ, ಒಬ್ಬೊಬ್ರು ದವಾಖಾನೆಯಿಂದ ಹೊರಗೆ ಬರಂಗಿಲ್ಲ. ಇನ್ನೊಬ್ಬರು ಅವ್ರೆಲ್ಲ ಬೇರೆ ಬೇರೆನೆ ಇರ್ತಾವ. ಆದ್ರ ಹುಡುಗರ್ನ ಚಲೋ ಸಾಲಿಗೆ ಹಾಕಪ್ಪ ಅಂತಂದ್ರ ಅವ್ರು ಏನಾಗ್ಬಿಡ್ತಾರ, ಕಿಸೆ ಖಾಲಿ ಆಗಿಬಿಡ್ತಾವ. ಅದಕ್ಕೆ ನೀವು ಎಷ್ಟೇ ಸಾಲಿ ಕಲಿಸ್ರಿ, ಎಷ್ಟೇ ಮಕ್ಕಳನ್ನ ಚಲೋ ಸಾಲಿಗೆ ಹಾಕ್ರಿ, ಆದ್ರ ಹುಡುಗರು 50% ಯಾರನ್ನ ನೋಡಿ ತಯಾರಾಕಾರ ಅಂದ್ರೆ ನಿಮ್ಮನ್ನ ನೋಡಿ ತಯಾರಾಕಾರ, ಪಾಲಕರನ್ನ ನೋಡಿ ತಯಾರಾಗ್ತಾರ. ನೀವೇನ್ ಮಾಡ್ತೀರ ಅವನ ಮಾಡ್ತಿರ್ತಾರೆ. ಯಾವ್ದಿಟ್ಟಿದ್ ಸಣ್ಣವಿದ್ದಾಗ ಶಾಲೆ ಒಳಗ್ ಮಾಡ್ತಾನ, ಸ್ವಲ್ಪ ದೊಡ್ಡವಾದ್ಮೇಲೆ ಊರ ಹೊರಗ್ ಮಾಡ್ತಾನ. ನಿಮಗ ಮುಪ್ಪು ಬಂತು, ಅವನಿಗೆ ಯೌವನ ಪರಿಪೂರ್ಣ ಆಯ್ತಂದ್ರ ನಿಮ್ಮನ್ನ ಮೂಲ್ಯಾಗ ಕುಂದಿರ್ಸಿ ನೀವ್ ಏನ್ ಮಾಡ್ತಿದ್ರ ಅದನ್ನೆಲ್ಲ ನಿಮ್ ಕಣ್ಣು ತುಂಬಾನೇ ಮಾಡ್ತಾನವ, ನೋಡ್ರಿ ಅಂತ. ಅದಕ್ಕೆ ಮಕ್ಕಳಿಗೆ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಅವಶ್ಯ, ಅದ್ರ ಜೊತೆ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಅವಶ್ಯ. ಆಮೇಲೆ ನಮ್ಮ ಮಠದ ಶಾಲಿ ವಿಚಾರಕ್ಕೆ ಬಂದಾಗ ಈ ಭಾಗದೊಳಗ ಬಹಳ ಹೆಮ್ಮೆಯಿಂದ ಹೇಳ್ತೀವಿ ನಾವು, ಈ ಭಾಗದೊಳಗ ಅನುದಾನ ರಹಿತ ಶಾಲೆಗಳು ಯಾವ್ದಾದ್ರು ಶಾಲೆ ಒಳಗ ಕಡಿಮೆ ಫೀಸ್ ಒಳಗ ಶಿಕ್ಷಣ ಕೊಡ್ತಾರಂದ್ರ ಅದು ನಮ್ಮ ಶಿವಲಿಂಗೇಶ್ವರ ಶಾಲೆಯ ಜ್ಞಾನಗಂಗಾ ಶಾಲೆ ಅಂತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ತಿಳ್ಕೊಬೇಕಾಗ್ತದೆ. ನಮಗ್ ಗೊತ್ತದ ಎಷ್ಟು ಗ್ರಾಮೀಣ ಮಟ್ಟದೊಳಗೆ ತ್ರಾಸದ ಅಂತೇಳಿ. ಇವತ್ತು ನಮ್ಮ ಶಾಲೆಗೆ ಬಿಲ್ಡಿಂಗ್ ಇಲ್ಲ. ನಾವು ಬಿಲ್ಡಿಂಗ್ ಪ್ಲಾನ್ ಹಾಕಿ ಏನಿಲ್ಲ ಅಂದ್ರೆ 3 ವರ್ಷ ಆತ್ರಿ. ನಿಮ್ಮ ಕಣ್ಮುಂದನ ಅದೇ ಆ ಕಡೆ ಮಾಡಿದಾಗ ಭೂಮಿ ಪೂಜೆ ಮಾಡಿಸಿದೇವ್ ನಾವು. ಯಾಕ ಇವತ್ತಿಲ್ಲ ನಾಳೆ ಆಗ್ತದ ಅಂತೇಳಿ. ಇವತ್ತೇನಿಲ್ಲ ಅಂದ್ರೆ ಒಂದು ಶಾಲೆ ಕಟ್ಟಡ ಕಟ್ಟಬೇಕಪ್ಪ ಅಂತಂದ್ರ 80ರಿಂದ 80 ಲಕ್ಷದಿಂದ 1 ಕೋಟಿ ರೂಪಾಯಿ ಬೇಕು ಚಲೋ ಶಾಲೆ ಕಟ್ಲಿಕ್ಕೆ. ಈಗ ನಮ್ದು ಪರಿಸ್ಥಿತಿ ಹೆಂಗದಪ್ಪ ಅಂತಂದ್ರೆ, ಈಗ ನಾವು ನಿಮ್ಮ ಹತ್ರ ಜಾತ್ರೆಗೆ ಬರ್ತೀವಿ ಪಟ್ಟಿ ಕೊಡ್ರಿ ಅಂತ ಹೇಳಿ, ಖಾಂಡಿಗೆ ಬರ್ತೀವಿ ಪಟ್ಟಿ ಕೊಡ್ರಿ ಅಂತ ಹೇಳಿ. ನಮ್ಮ ಜಾತ್ರೆದು ಒಂದೇ ಬರ್ತದ, ಊರಾಗ ಸಾಕಷ್ಟು ಕಾರ್ಯಕ್ರಮ ಇರ್ತವ. ಅವರೆಲ್ಲ ನಿಮ್ಮ ಹತ್ರ ಬಂದು ಕೇಳ್ತಾರೆ, ಎಲ್ಲದಕ್ಕೂ ನೀವು ಕೊಡ್ತೀರಿ. ಈಗ ಎಲ್ಲಾ ನಿಮ್ಮ ಹತ್ರನ ಕೇಳಿದೀವಪ್ಪ ಅಂತಂದ್ರೆ ನಾವು ಅಂದಿವಲ್ಲ,
ಊರಿಗೆ ವಜ್ಜ ಆಗ್ಬಾರ್ದು, ಮನೆಗೆ ವಜ್ಜ ಆಗ್ಬಾರ್ದು ಅಂತ ಪಟ್ಟಿ ಕೇಳಿ ನಾವು ನಿಮಗೆ ವಜ್ಜ ಆಗ್ಬಾರ್ದು ಅಂತೇಳಿ ಸುಮ್ಕೋತೀವಿ. ಇದೇ ಕಾರಣ, ಬೇರೆ ಏನಿಲ್ಲ. ಶಿವಲಿಂಗೇಶನ್ ಜೋಳಿಗೆ ಹೋದ್ರೆ ಬಹಳಷ್ಟು ಜನ ಕೊಡೋರು ಇದಾರ. ಯಾರು ಉಸುಕು ಕೊಡ್ತಾರ, ಯಾರು ಇಟ್ಟಂಗಿ ಕೊಡ್ತಾರ, ಯಾರು ಸಿಮೆಂಟ್ ಕೊಡ್ತಾರ, ಆ ಪ್ರಶ್ನೆ ಬೇರೆ. ಆದ್ರ ಜೀವನ ಪೂರ್ತಿ ಬೇಡುವುದ್ರೊಳಗ ನಾವು ಕಳೆದಿವಪ್ಪ ಅಂತಂದ್ರ ನಮ್ಮ ಭಕ್ತರಿಗೆ ತ್ರಾಸ ಆಗ್ಬಾರ್ದು. ಎಲ್ಲದಕ್ಕೂ ಅವ್ರ ಹತ್ರ ಕೇಳಿದವಪ್ಪ ಅಂತಂದ್ರೆ ಅವ್ರ ಹತ್ರ ಯಾವಾಗ ಇರ್ತದೋ ಯಾವಾಗ ಇರೋದಿಲ್ಲೋ ಪರಿಸ್ಥಿತಿ ಹೇಳಕ್ ಆಗೋದಿಲ್ಲ. ನಾವು ಬಹಳಷ್ಟು ನೋಡೀವಿ. ಅದಕ್ಕೆ ನಾವೇನು ವಿಚಾರ ಮಾಡಿದೇವಪ್ಪ ಅಂತಂದ್ರೆ ಯಾವಾಗ ಶಿವಲಿಂಗೇಶ ಅದಕ್ಕೆ ಪ್ರೋತ್ಸಾಹ ಕೊಡ್ತಾನ, ಯಾವಾಗ ಅನುವು ಮಾಡಿ ಕೊಡ್ತಾನ, ಅವತ್ತು ಈ ಶಾಲೆ ಕಟ್ಟಡ ಪ್ರಾರಂಭ ಆಗ್ತದ. ಇಷ್ಟು ಮಾತ್ರ ಖರೆ, ನಮ್ಮ ಶಾಲೆ ಬಿಲ್ಡಿಂಗ್ ಆಯ್ತಪ್ಪ ಅಂತಂದ್ರೆ ಅದು ಈ ಭಾಗದೊಳಗನ ನಂಬರ್ 1 ಶಾಲೆ ಆಗೋದ್ರೊಳಗೆ 2 ಮಾತಿಲ್ಲ ಅನ್ನುವಂಥದ್ದನ್ನ ನೀವೆಲ್ಲ ನೆನಪಿನೊಳಗೆ ಇಟ್ಕೋಬೇಕಾಗ್ತದೆ. ಆ ನಿಟ್ಟಿನೊಳಗನ ಆ ಶಾಲೆಯನ್ನು ನಾವು ಮುನ್ನಡೆಸ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನ ಹೇಳ್ತೀವಿ. ಆಮೇಲೆ ನಮ್ಮೂರೊಳಗಾಗ್ಲಿ ಎಲ್ಲ ಕಡೆ ಬಹಳಷ್ಟು ಕಲ್ಪನಾ ಏನದ ಅಂದ್ರ ಲೋಕಲ್ ಇರ್ತಕ್ಕಂಥ ಟೀಚರ್ಗಳು ಏನು ಕಲಿಸ್ತಾರ, ಲೋಕಲ್ ಇರುವಂತ ಟೀಚರ್ ನಮ್ಮ ಮಕ್ಕಳಿಗೆ ಏನು ಕಲಿಸ್ತಾರ್ರಿ, ಬ್ಯಾರೆ ಕಡೆಯಿಂದ ತಗೋಬಾ ಅಂತ ಹೇಳ್ತೀರಿ ನೀವು ಏನ್ರಿ? ನಿಮಗೆ ನೆನಪಿರ್ಲಿ, ಆ ಟೀಚರ್ ಲೋಕಲ್ದವ್ರು ಇದಾರೋ ಏನು ಬ್ಯಾರೆ ಊರನವ್ರು ಇದಾರೋ ಅನ್ನೋದು ಸಂಬಂಧ ಪಡೋದಿಲ್ಲ. ಆ ಟೀಚರ್ ಮಕ್ಕಳಿಗೆ ಯಾವ ರೀತಿ ಕಲಿಸ್ತಾರ, ಅವ್ರ ಹುಡುಗರ್ನ ಎಷ್ಟು ಶಾನ್ಯಾರ ಮಾಡ್ತಾರ ಅನ್ನೋವಂಥದ್ದು ಅಷ್ಟ ನಿಮ್ಮ ತಲೆಯೊಳಗಿರ್ಬೇಕು. ಈ ವರ್ಷ ನಮ್ದು ಶಾಲೆ ಪ್ರಾರಂಭ ಆಗುವಂತ ಸಂದರ್ಭದೊಳಗೆ ನಮ್ಮಲ್ಲಿ ಭಾಳ ಬಂದವು ಮಾತು. ಅಂದ್ರೆ ಡೈರೆಕ್ಟ್ ಎಲ್ಲ ಊರಾಗ ಚರ್ಚೆ ಆದದ್ದು. ನಾವೆಲ್ಲ ಕರೆದು ಎಲ್ಲ ಟೀಚರ್ಸಿಗೆ ಎಲ್ಲ ಗುರುಮಾತೆಯರಿಗೆ ಹೇಳಿದೆವು ನಾವು, ನೋಡ್ರಮ್ಮ ಹಿಂಗೆ ಬಂದದ, ಯಾರು ಲೋಕಲ್ ಟೀಚರ್ ಶಾಣ ಇಲ್ಲ ಅಂತಂದಾರ ಅವ್ರ ಬಾಯಾಗ ಬಟ್ ಇಟ್ಕೋಬೇಕು, ಹಂಗೆ ನೀವು ಹುಡುಗರು ಕಲಿಸ್ರಿ ಅಂತ ಹೇಳಿದೀವಿ. ಅವ್ರು ಹಂಗೆ ಕಲಿಸ್ಯಾರ ಹುಡುಗರಿಗೆ, ನೀವು ಅವ್ರಿಗೆ ಚಪ್ಪಾಳೆ ಹೊಡಿಬೇಕಾಗ್ತದೆ. ಯಾಕಂದ್ರ ಅವ್ರಿಗೆ ಗುರುಮಾತೆಯರು ಅಂದಿವಿ. ಯಾರು ಗುರುವನ್ನ ತಾಯಿಯ ಸ್ಥಾನದೊಳಗೆ ನೋಡ್ತಾನಲ್ಲ ಅವಾಗ ನಿಜವಾದ ಶಿಷ್ಯ ಆಗ್ತಾನ. ಇದನ್ನ ನೀವು ತಿಳ್ಕೋರಿ. ನಾವು ಟೀಚರ್ ಅಂತೀವಿ, ಅದು ಅಲ್ಲದು. ಅವರನ್ನ ಗುರುವಿನ ಸ್ಥಾನದೊಳಗೆ ನೋಡ್ಬೇಕು. ಯಾಕಂದ್ರೆ ನಿಮ್ಮ ಮನೆಯೊಳಗೆ ನೀವು ನಿಮ್ಮ ಮಕ್ಳು ಇರ್ತಾರೆ ತಾಯಂದ್ರು, ಆ ಮಕ್ಕಳು ಎಷ್ಟ ಹೊಲಸು ಮಾಡ್ಕೋತಾವ, ಅಂಗಳದಾಗ ಹೋಗಿ ಮಣ್ಣಾಗ ಆಡ್ತಾವ, ಕೆಸರಾಗ ಆಡ್ತಾವ, ತಳಗಿನ ಮ್ಯಾಲ ಮಾಡ್ಕೊಂತಾವ, ಮ್ಯಾಗಿನ ತಳಗ್ ಮಾಡ್ಕೋತಾವ. ನೀವು ಸಿಟ್ಟು ಹಾಕ್ತಿರನ್ರಿ, ಬ್ಯಾಸರ ಮಾಡ್ಕೊಂತೀರನ್ರಿ, ಹೊಳ್ಳಿ ಕರ್ಕೊಂಬಂದು ಜಳಕ ಮಾಡಿಸಿ ಮತ್ ಅದಕ್ಕೆ ಪೌಡರ್ ಹಚ್ಚಿ ಚಲೋ ಬಟ್ಟೆ ಹಚ್ಚಿ ಕಾಡ್ಗಿ ಹಾಕಿ ಮತ್ ಹೊರಗೆ ಬಿಡ್ತೀರ, ಆಡಕ್ ಬಿಡ್ತೀರಲ್ಲ. ಹಂಗ ಈ ಹುಡುಗರು ಎಷ್ಟೇ ಉಡಾಳ್ತನ ಮಾಡ್ಲಿ, ಆ ಹುಡುಗಿ ಎಷ್ಟ ದಡ್ಡ ಇರ್ಲಿ, ಆ ಹುಡುಗಿ ಎಷ್ಟ ಮಂಡಿರ್ಲಿ, ಆ ಹುಡುಗನ್ನ ಸಮಾಧಾನದಿಂದ ಕುಂದಿರಿಸಿ ಶೆಟ್ ಮಾಡಿ ತಿಳಿಸಿ ಹೇಳಿ ಆತನ ಜೀವನದೊಳಗೆ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ತಾಯಿಯಷ್ಟೇ ತಾಯಿಯ ಪ್ರಮಾಣದೊಳಗೆ ತನ್ನ ಕಾರ್ಯವನ್ನು ವಹಿಸ್ತಕ್ಕಂಥ ಇನ್ನೊಬ್ರು ಯಾರಾದ್ರೂ ಇದ್ರೆ ಅದು ಗುರುಗಳು ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬೇಕಾಗ್ತದೆ. ಗುರುಗಳು ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬೇಕಾಗ್ತದೆ. ಅದಕ್ಕೆ ಗುರುವಿನ ಸ್ಥಾನ ಬಹಳ ದೊಡ್ಡದದೆ. ಅದಕ್ಕೆ ನಾವು ಯಾವಾಗಲೂ ಗೌರವವನ್ನ ಕೊಟ್ಕೊಂತಾನೆ ಹೋಗ್ಬೇಕು, ನೀವಾಗ್ಲಿ ನಾವಾಗ್ಲಿ. ಆಮೇಲೆ ನೀವೆಲ್ಲ ಇಲ್ಲಿ ಪಾಲಕರಿದ್ದೀರಿ, ನೀವೆಲ್ಲ ಇವತ್ತು ಟ್ರೆಂಡಿಂಗ್ ಏನಾಗ್ಯದಪ್ಪ ಅಂತಂದ್ರೆ ಮಕ್ಕಳಿಗೆ ಪಪ್ಪ ಅಂತೇಳಿ ಕರೆಯೋದು, ಆಮೇಲೆ ಮಮ್ಮಿ ಅಂತೇಳಿ ಕರೆಯೋದು ಭಾಳ ಟ್ರೆಂಡಿಂಗ್. ನೀವು ನೆನಪಿರ್ಲಿ, ಮಮ್ಮಿ ಅನ್ನುವಂಥ ಶಬ್ದ ಅದರ ಅರ್ಥ ಏನು ಕೊಡ್ತದ ಗೊತ್ತ ನಿಮ್ಗ? ಈಜಿಪ್ಟ್ ದೇಶಕ್ಕೆ ಹೋಗ್ರಿ ನೀವು, ಈಜಿಪ್ಟ್ ನಾಗರಿಕತೆ ಒಳಗೆ ಹೇಳ್ತಾರ, ಯಾವ ಸತ್ತಿರ್ತಾನಲ್ಲ ಅವನ ಡಬ್ಬಿ ಒಳಗೆ ಹಾಕಿ ಮುಚ್ಚಿ ಅವನಿಗೆ ನಮ್ಮ ಮನೆ ಹತ್ರಕ್ಕೆ ಸಮಾಧಿ ಕಟ್ತಾರ. ಅದಕ್ಕೆ ಏನಂದ್ರೆ ಮಮ್ಮಿ ಅಂತೇಳಿ ಕರೀತಾರ, ಮಮ್ಮಿ ಅಂತೇಳಿ ಕರೀತಾರ, ನೆನಪಿರ್ಲಿ. ಆಮೇಲೆ ಪಪ್ಪ ಅನ್ನುವಂಥ ಶಬ್ದ ಅದು ಏನಪ್ಪಾ ಅಂತಂದ್ರ ಪಾಪಿ ಅಂತೇಳಿ ಬರ್ತದ, ಅದರ ಅರ್ಥ ಪಾಪಿ. ನಾ ನಿಮಗೆ ಪ್ರಶ್ನೆ ಮಾಡ್ತೀನಿ, ಪಾಲಕರಿಗೆ, ಯಾರು ಹೆಣ ಅನ್ಸ್ಕೊಳಕ್ ಇಷ್ಟಪಡ್ತೀರಿ, ಯಾರು ಪಾಪಿ ಅನ್ಸ್ಕೊಳಕ್ ಇಷ್ಟಪಡ್ತೀರಿ? ಕೈ ಎತ್ರಿ. ಇಲ್ಲಿಲ್ಲ. ಅದಕ್ಕೆ ನಿಮ್ಮ ಮನೆಯೊಳಗ ನೀವು ತಿಳ್ಕೋರಿ, ನಿಮ್ಮ ಮಕ್ಕಳಿಗೆ ಅಮ್ಮ ಅಂತೇಳಿ ಕರಿಲಿಕ್ಕೆ, ಅವ್ವ ಅಂತೇಳಿ ಕರಿಲಿಕ್ಕೆ ನೀವೆಲ್ಲ ರೂಢಿ ಮಾಡ್ರಿ, ಅಪ್ಪ ಅಂತೇಳಿ ಕರಿಲಿಕ್ಕೆ ರೂಢಿ ಮಾಡ್ರಿ. ಅದು ನಿಜವಾದ ನಮ್ಮ ಭಾಷೆಯ, ನಮ್ಮ ಸಂಪ್ರದಾಯದ ಬದ್ಧತೆ ಅನ್ನುವಂಥದ್ದನ್ನ ನಾವು ನೀವೆಲ್ಲ ತಿಳಿದುಕೊಳ್ಳಬೇಕಾಗ್ತದೆ. ಅದಕ್ಕೆ ಇವತ್ತು ನೀವೆಲ್ಲ ಬಹಳಷ್ಟು, ನಾವು ಮೊದಲಿಗೆ ಬರ್ಬೇಕಾದ್ರೆ ಅಂಜಿದೀವಿ, ಏನಪ್ಪ ಜಾಗ ಖಾಲಿ ಅದ, ಯಾರು ಬರ್ತಾರೋ ಇಲ್ಲೋ ಅಂಥೇಳಿ. ನಮಗೆ ಬಂದ ಮೇಲೆ ಅನ್ನಿಸ್ತು, ನಾವು ಫೆಬ್ರವರಿ ಒಳಗಾರ ಮಾಡಲಿ, ಮಾರ್ಚ್ ಒಳಗಾರ ಮಾಡಲಿ, ನಮ್ಮ ತಾಲೂಕಿನಾಗ ಯಾವುದಾದ್ರೂ ಒಂದು ಶಾಲೆಯ ವಾರ್ಷಿಕೋತ್ಸವ ಐತಿಹಾಸಿಕವಾಗಿ ನಡೀತದಪ್ಪ ಅಂತಂದ್ರೆ
ಅದು ನಮ್ಮ ಕೇಳಿಗೆ ಮಠದ ಜ್ಞಾನಗಂಗಾ ಶಾಲೆಯ ವಾರ್ಷಿಕೋತ್ಸವನ ಭಾಳ ಅದ್ಭುತವಾಗಿ ನಡೀತದ ಅಂಥೇಳಿ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಆಮೇಲೆ ಪ್ರತಿ ವರ್ಷನೂ ನಾವು ಭಾಳ ಮಂದಿನ ಕರೆಸ್ತಿದ್ದೀವಿ, ಲೆಕ್ಕ ತಪ್ಪಿ ಕರೆಸ್ತಿದ್ದೀವಿ ನಾವು. ಏನಾಯ್ತು, ರಾತ್ರಿ 12-1 ಆಗ್ಲಿಕ್ಕತ್ತು. ಲಾಸ್ಟಿಗೆ ಏನು ಹುಡುಗರು ಪ್ರೋಗ್ರಾಮ್ ಇರ್ತದಲ್ಲ, ಹುಡುಗರು ಡ್ಯಾನ್ಸ್, ಆ ಹುಡುಗರು ಡ್ಯಾನ್ಸ್ ನೋಡ್ಲಿಕ್ಕೆ ಯಾರು ಇರ್ತಾರಪ್ಪ ಅಂತಂದ್ರ ಆ ಹುಡುಗರು ಅಪ್ಪ ಅವ ಸ್ಟೇಜ್ ಮೇಲೆ ನಾವು ಬಿಟ್ರ ನಮ್ಮ ಶಾಲಿ ಟೀಚರ್ಗಳು ಇಷ್ಟೇ ಇರಾಕತ್ರು. ನೆಮ್ಮದಿಯಿಂದ ಹುಡುಗರ್ದು ಆತಂದ್ರೆ ನೀವು ಕರ್ಕೊಂಡು ನಡೆದ್ರಪ್ಪ, ಉಳ್ದವ್ರದ್ದು ಯಾರು ನೋಡ್ತಾರೆ? ನಾವು ನಮಗೆ ಬಿಡ್ಲಾರ್ದು, ಅವ್ರಿಗೆ ಬಿಡ್ಲಾರ್ದು. ಅದಕ್ಕೆ ನಾವೇನು ಮಾಡಿದ್ವಿ, ಕಡಿಮೆ, ಮುಖ್ಯವಾಗಿ ಯಾರನ್ನ ಕರೆಸ್ಬೇಕಲ್ಲ ಕಡಿಮೆ ಪ್ರಮಾಣದೊಳಗನ ಕರೆಸಿ ಅದಕ್ಕೆ ನಾವು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕನ ಭಾಳ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಏನು ಮಾಡಿದೀವಪ್ಪ ಅಂತಂದ್ರೆ ಭಾಳ ಮಂದಿನ ಕರೆದಿಲ್ಲ ಇವತ್ತು. ಆಮೇಲೆ ನಮ್ಮ ಮಹೇಶ್ ಅನ್ನೋರು ನಮ್ಮ ಗ್ರಾಮೀಣ ಮಟ್ಟದೊಳಗೆ ಓದಿ, ಅವ್ರನ್ನ ಯಾಕೆ ವರ್ಷ ಹಾಕ್ತೀವಂದ್ರೆ ಗ್ರಾಮೀಣ ಮಟ್ಟದೊಳಗೆ ಓದಿ, ಅದು ನಮ್ಮ ಕೇಳಿಗೆ ಊರಾಣವರು ಇವತ್ತು ಜಿಲ್ಲೆ ಮಾತನಾಡ್ತಕ್ಕಂಥ ವ್ಯಕ್ತಿ ಆಗ್ಯಾರಲ್ಲ ನಮ್ಮ ಮಹೇಶ್ ಅನ್ನೋರು. ಅವರನ್ನ ನೋಡಿ ಮತ್ತಿನ್ನಷ್ಟು ಹುಡುಗರಿಗೆ ಉತ್ಸಾಹ ಬರಲಿ ಅಂತೇಳಿ ಅವರನ್ನ ಕರೆಸಿ 2 ಮಾತುಗಳನ್ನು ನಾವು ಆಡಿಸ್ಲಿಕ್ಕೆ ಕರೆಸಿದ್ವಿ. ಈ ಜ್ಞಾನಗಂಗಾ ಶಾಲೆ ಇದು ನಾವು ಕಟ್ಟಿದ್ದಲ್ಲ, ನಮ್ಮ ಊರಾಣವರ ಕೆಲವೊಂದಷ್ಟು ಯುವಕರು ಕಟ್ಟಿದ್ದು. ನಮ್ಮ ಬಸವರಾಜ್ ಸರ್ ಆಗಲಿ, ನಮ್ಮ ದಯಾನಂದ ಆಗಲಿ, ಸಂಗಮೇಶ್ ಹುಗಾರ ಆಗಲಿ, ಶಿವರಾಯ್, ಶಿವಕುಮಾರ್ ರೆಡ್ಡಿ, ಇನ್ನೂ ಭಾಳ ಜನ ಇದಾರೆ. ಅವ್ರ ಹೆಸರು ನಮ್ಗೆ ಪೂರ್ತಿ ನೆನಪಿಲ್ಲ. ಅವರೆಲ್ಲ ಈ ಶಾಲೆ ಕಟ್ತಕ್ಕಂಥ ಸಂದರ್ಭದಲ್ಲಿ ನಿರುದ್ಯೋಗಿಗಳು, ಅಂದ್ರೆ ಯಾವುದೇ ಕೆಲಸ ಇದ್ದಿದ್ದಿಲ್ಲ ಅವ್ರಿಗೆ. ಇದನ್ನಾರ ನಾವು ಟೈಮ್ ಕೊಟ್ಟು ಮಾಡೋಣ ಅಂತೇಳಿ ಅವ್ರು ಭಾಳ ಕಷ್ಟಪಟ್ಟು ಶಾಲೆಯನ್ನ ಮಾಡಿದ್ರು. ನಮ್ಮ ಬಿರಾದರ್ ಅಂತ ಒಬ್ರು ಇರ್ತಾರೆ, ಅವ್ರು ಇಲ್ಲಿ ಊರಾಗ ಇರಂಗಿಲ್ಲ, ಅವ್ರ ಹೆಸರು ನನಗೆ ನೆನಪಿಲ್ಲ. ಯಾರ್ದಾರ ಹೆಸರು ಹೇಳಿಲ್ಲ ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ. ಅವ್ರು ಏನು ಮಾಡಿದ್ರು, ಶಾಲೆ ಪ್ರಾರಂಭ ಆದ್ಮೇಲೆ ಎಲ್ಲರಿಗೂ ಒಂದೊಂದು ಉದ್ಯೋಗ ಹತ್ತಿ ಬಿಡ್ತ್ರಿ. ಉದ್ಯೋಗ ಹತ್ತಂಟ್ಲೆ ಶಾಲೆ ಕಡೆ ಅಲಕ್ಷ್ಯ ಆಯ್ತು. ಅವಾಗ ಅವರೆಲ್ಲ ವಿಶ್ವಸ್ತ ಮಂಡಳಿಯವ್ರು ಕೂಡಿ ಏನು ಮಾಡಿದ್ರು ಅಂದ್ರೆ, ನಾವು ಹೊಸದಾಗಿ ಬಂದಿದ್ವಿ, ಹೊಸದಾಗಿ ಬಂದಾಗ ಅಪ್ಪೋರೆ ಇದನ್ನ ಶಾಲೆ ತಗೋರಿ ಅಂತ ಅಂದ್ರು. ಅವರು ಶಾಲೆ ತಗೋರಿ ಅಂತಂದಾಗ ನಾವು ವಿಚಾರ ಮಾಡಿದೇವಿ, ಇನ್ನ ನಮ್ಗೆ ನಮ್ಮ ಕೇಳಿಗೆ ಭಾಷೆನೇ ಬರ್ತಿದ್ದಿಲ್ಲ ಏನ್ರಿ. ನೀವು ಮಾತಾಡ್ಬೇಕಾದ್ರೆ ನಮ್ಗೆ ಫಸ್ಟಿಗೆ ನೀವು ಮಾತಾಡ್ತಾ ಆಗ್ತಿರ್ಲ, ಹ್ಞೂನ್ರಿ ಅಂತೇಳಿ ಸುಮ್ ಕುಂದಿರ್ತಿದ್ದೆ ನಾನು. ಈ ಬಿದರ್ ಭಾಷೆ ಬರ್ಬೇಕಂದ್ರೆ 2 ವರ್ಷ ತಗೊಂಡದ ನನಗೆ, 2 ವರ್ಷ. ನಾ ಅಂದಿವಿ ಹೊಸದಾಗಿ ಬಂದಿವ್ರಿ ಸರ, ಈಗ ನಾವು ಶಾಲೆ ತಗೊಳ್ಳೋದಿಲ್ಲ, ಮುಂದೆ ನಮಗೆ ಸಾಧ್ಯ ಆಯ್ತು ಅದನ್ನ ನಡೆಸೋ ಧೈರ್ಯ ಇತ್ತಂದ್ರೆ ನಾವು ತಗೋತೀವಿ ಅಂದ್ವಿ. ಆ ಶಾಲೆಯನ್ನ ಪಾಪ ಅವ್ರು ಯಾವುದೇ ₹1 ಇಸ್ಕೋಲಾರ್ದೇನೆ ಉದಾರವಾಗಿ ಬಹಳ ಭಕ್ತಿಯಿಂದ ಶ್ರೀಮಠಕ್ಕೆ ದಾನ ಕೊಟ್ಟಿರ್ತಕ್ಕಂಥವ್ರು ನಮ್ಮೂರಿನವ್ರೆ, ಆ ಶಾಲೆ ವಿಶ್ವಸ್ತ ಮಂಡಳಿಯವರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಿಕೊಳ್ಬೇಕಾಗ್ತದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ, ಸಂಸ್ಥೆಗಳನ್ನುವಂಥವು ವ್ಯವಹಾರ ಆಗಿಬಿಟ್ಟವು. ಎಷ್ಟು ಗಳಿಸ್ತೀವಿ ಅಂತೇಳಿ, ಶಾಲೆ ಕಟ್ಟಿದ್ರೆ ಎಷ್ಟು ಗಳಿಸ್ತೀವಿ ಅನ್ನೋವಂಥವ್ರು ಭಾಳ ಆಗ್ಯಾರ. ಆದ್ರೆ ಈ ಶಾಲೆಯಿಂದ ನಾವು ಗಳಿಸೋದು ಬೇಡ, ನಮ್ಮ ಶಾಲೆಯಿಂದ ಮಠಕ್ಕೆ ಒಳ್ಳೆ ಹೆಸರು ಬರಲಿ, ಮಠದಿಂದ ಶಾಲೆಗೆ ಒಳ್ಳೆ ಹೆಸರು ಬರಲಿ ಅನ್ನುವಂಥ ಭಾವನೆಯಿಂದ ಅವರು ನಮಗೆ ಈ ಶಾಲೆಯನ್ನ ಕೊಟ್ಟರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಇನ್ನು ನಾವು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಸುತ್ತಹಳ್ಳಿಯವರು ಬಂದಿದ್ದೀರಿ, ನಮ್ಮ ಜೀವಣಿಗೆ ಗ್ರಾಮದವರು, ಕಿನಗಿ ಸಡಕದವರು, ಜಂಬಗಿಯವರು, ಬಹಳಷ್ಟು ಜನ ಸದ್ಭಕ್ತರು ಇವತ್ತೆಲ್ಲ ಬಂದಿದ್ದೀರ. ಅದಕ್ಕೆ ಯಾವುದೇ ಮುಂದಿನ ಕಾರ್ಯಕ್ರಮಕ್ಕೆ ಅಡೆತಡೆಗಳು ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾ ಕೊನೆಗೆ ಒಂದು ಮಾತು ಹೇಳಿ ಮುಗಿಸ್ತೀವಿ. ನಮಗೆಲ್ಲ ಒಂದೊಂದು ಟೈಮಿಗೆ ಭಾಳ ತ್ರಾಸಾದಾಗ ಅನಿಸ್ತಿರ್ತದ. ಏನಪ್ಪ ಅಂತಂದ್ರೆ, ದೇವರು ನಮಗೆ ನೋಡಲ್ಲ ಹೋಗ್ಯಾನ, ಏನು ಜೀವನಪ್ಪ ಬಹಳಷ್ಟು ತ್ರಾಸ ಉಂಟದ ಅಂಥೇಳಿ. ನಿಮಗೆ ನೆನಪಿರ್ಲಿ, ಆ ದೇವರು ಒಂದು ಕ್ಷಣ ನಮಗೆ ನೋಡಿಲ್ಲಪ್ಪ ಅಂತಂದ್ರ ನಾವು ಯಾರು ಕೂಡ ಈ ಭೂಮಿ ಮೇಲೆ ಇರಂಗಿಲ್ಲ. ನೆನಪಿರ್ಲಿ, ನಾವು ತಿಳಿದೋ ಎಷ್ಟೋ ಕೆಟ್ಟ ಕೆಲಸಗಳನ್ನ ಮಾಡ್ಲಿ, ಎಷ್ಟೇ ಒಳ್ಳೆಯ ಕೆಲಸಗಳನ್ನ ಮಾಡ್ಲಿ, 2 ಕೆಲಸ ಮಾಡಿದಾಗಲೂ ಕೂಡ ನಮ್ಮನ್ನ ಈ ಭೂಮಿ ಮೇಲೆ ಒಳ್ಳೆಯ ಗಾಳಿ ಕೊಟ್ಟು, ಈ ನೆಲ ಕೊಟ್ಟು, ಗಟ್ಟಿಮುಟ್ಟಾದ ಶರೀರ ಕೊಟ್ಟು, ತಿನ್ಲಿಕ್ಕೆ ಊಟ ಕೊಟ್ಟು ನಮ್ಮನ್ನ ಈ ಭೂಮಿ ಮೇಲೆ ದೇವ್ರು ಇಟ್ಟಾನಪ್ಪ ಅಂತಂದ್ರ ಎಲ್ಲರ ಮೇಲೂ ಕೃಪಾ ಅದ ಅಂತೇಳಿ ಇಟ್ಟಾನಂತ ನೀವು ತಿಳಿದುಕೊಳ್ಬೇಕಾಗ್ತದೆ. ಒಬ್ಬ ಕುರುಡ ದೇವ್ರ ಗುಡಿಗೆ ಹೋದಂಗ ಕೊಟ್ಟ, ಕಣ್ಣು ಇಲ್ಲದೆ ಇದ್ದವ. ದೇವರ ಗುಡಿಗೆ ಹೋದಾಗ ಜನ ಎಲ್ಲ ಅವನಿಗೆ ನೋಡಿ ನಗಾಕತ್ರ. ಏನು
ಇವನಿಗೆ ದೇವರ ಕಾಣಂಗಿಲ್ಲ, ಕುಡ್ಡ ದೇವರಿಗೆ ಬಂದಾನಲ್ಲ ಅಂತೇಳಿ, ಕುರುಡ ದೇವರಿಗೆ ಬಂದಾನಲ್ಲ ಅಂತೇಳಿ ನಗತಿರ್ತಾರೆ. ಅವಾಗ ಕುರುಡ ಹೇಳ್ತಾನ, ನೋಡ್ರಿ ಅನ್ನೋರೇ, ಆ ದೇವರಿಗೆ ನಾ ನೋಡ್ಬೇಕು ಅಂತೇಳಿ ದೇವ್ರ ಗುಡಿಗೆ ಬರೋದಿಲ್ಲ. ನನಗೆ ದೇವರು ಕಾಣಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ದೇವರಿಗೆ ನಾನು ಕಾಣ್ತೀನಲ್ಲ, ನನ್ನಷ್ಟು ಭಾಗ್ಯವಂತ ಇನ್ನೊಬ್ಬಿಲ್ಲ ಅನ್ನುವಂಥ ಮಾತನ್ನ ಕುರುಡ ಹೇಳ್ತಾನೆ. ಅದಕ್ಕೂ ನೀವೆಲ್ಲ ತಿಳಿದುಕೊಳ್ಬೇಕು. ಪ್ರತಿಯೊಬ್ಬರ ಬದುಕಿನೊಳಗೆ ಕಷ್ಟ ಬರ್ತದೆ, ಪ್ರತಿಯೊಬ್ಬರ ಜೀವನದೊಳಗೆ ತ್ರಾಸ ಬರ್ತಾವಂದ್ರ ಆ ತ್ರಾಸ ಎದುರಿಸಲಿಕ್ಕೆ ನಾವು ಬಹಳ ಸಮರ್ಥರಿದೀವಿ ಅಂತೇಳಿ ದೇವರು ನಮಗವನ್ನೆಲ್ಲ ಕೊಟ್ಟು ಪರೀಕ್ಷಿಸಿರ್ತಾನೆ ಅನ್ನುವಂಥ ಸಮಾಧಾನವನ್ನ ನೀವೆಲ್ಲ ತಿಳಿದುಕೊಳ್ಬೇಕಾಗ್ತದೆ. ಡಿ ವಿ ಜಿಯವರು ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾರೆ. ಓರ್ವನೆಯ ನಿಲುವನೆಯ ನುಕ್ಕಡ ಕ್ಷಣಗಳಲ್ಲಿ, ಜೀವ ಸಮರದಲ್ಲಿ, ನಿರ್ವಾಣ ಘಟ್ಟದಲ್ಲಿ, ನಿರ್ಯಾಣ ದೀಕ್ಷೆಯಲ್ಲಿ, ನಿರ್ಮಿತ್ರ ನಿರುಳುಕಲಿ ಮಂಕುತಿಮ್ಮ ಅಂತ ಹೇಳ್ತಾನೆ. ನಮಗೆಲ್ಲ ಒಂದೊಂದು ನಿರೀಕ್ಷೆಗಳಿರ್ತಾವ. ಬದುಕಿನೊಳಗ ನಾವು ಯಾರಿಗೂ ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಎಲ್ಲರಿಗೂ ಒಳ್ಳೆಯವರಾಗಕ್ ಸಾಧ್ಯ ಇಲ್ಲ. ಎಲ್ಲರಿಗೂ ಒಳ್ಳೆಯವ್ರು ಹಾಕೊಂತ ಹೋದಿವಪ್ಪ ಅಂತಂದ್ರೆ ಏನಾಗ್ತದ್ರೆ, ನಮ್ಮ ವ್ಯಕ್ತಿತ್ವವನ್ನು ನಾವು ಕಳೆದುಕೊಂಡು ಬಿಡ್ತೀವಿ. ಪ್ರತಿನಿತ್ಯ ಮುಖವಾಡವನ್ನು ಹಾಕೊಂಡು ಬದುಕಬೇಕಾಗ್ತದೆ, ಹೌದಲ್ಲ? ನಮ್ಮ ವ್ಯಕ್ತಿತ್ವ, ನಮ್ಮ ನಿಯಮ, ನಮ್ಮ ಬದ್ಧತೆಗಳಿದ್ವು ಅಂದ್ರ ಸಹಜವಾಗಿ ನಾವು ಸ್ವಲ್ಪ ಮಂದಿ ಏನಾಗ್ತೀವಿ, ಸುಮಾರು ಆಗ್ಬೇಕಾಗ್ತದೆ. ಅದು ಪ್ರಕೃತಿ ನಿಯಮ. ದೇವರ ಸುಮಾರಕ ಅಂದ್ಮೇಲೆ ಮನುಷ್ಯರೇನು? ನಮಗ್ ನಿರೀಕ್ಷೆ ಏನಿರ್ತಾವಂದ್ರ, ನನ್ನ ಬದುಕಿನ ಕೊನೆಯ ಕ್ಷಣದೊಳಗು ಇಂಥವ್ರು ನನ್ನ ಜೊತೆ, ನನ್ನ ಸ್ನೇಹಿತ ನನ್ನ ಜೊತೆಗಿರ್ತಾನೆ, ನನ್ನ ಪತ್ನಿ ನನ್ನ ಜೊತೆಗಿರ್ತಾಳೆ, ನನ್ನ ಬಂಧುಗಳು ನನ್ನ ಜೊತೆಗಿರ್ತಾರೆ, ನನ್ನ ನೆಂಟರಿಷ್ಟು ನಮ್ಮ ಜೊತೆಗಿರ್ತಾರೆ ಅನ್ನುವಂತ ಆಸೆ ನಮಗಿರ್ತದ. ಆದ್ರೆ ನಮ್ಮ ಜೊತೆಗೆ ಯಾರು ಬರೋದಿಲ್ಲ. ಸಾವಿಗೆ ಸಂಗಡವಾರೂ ಇಲ್ಲ ಅಂತ ಹೇಳ್ತಾರೆ ನಮ್ಮ ಶರಣರು. ಸಾವಿಗೆ ಸಂಗಡವಾರು ಇಲ್ಲ. ಇವತ್ತು ನಾನು ಸಾಯ್ತೀನಿ, ನನ್ನ ಜೊತೆ ಬಾ ಅಂದ್ರೆ ಯಾರು ಬರ್ತಾರನ್ರಿ? ನೀ ಹೋಗಪ್ಪ, ನಂದು ಪಾಳೆ ಬಂದಾಗ ನಾ ಬರ್ತೀನಿ ಅಂತ ಹೇಳಿ ಕೈ ಬಿಡ್ತಾರ. ಅದಕ್ಕೆ ನಿಮಗೆಲ್ಲ ನೆನಪಿರ್ಲಿ, ನಾನು ಕೆಟ್ಟ ಸ್ಥಾನದಲ್ಲಿದ್ರು, ನಾನು ಉನ್ನತ ಸ್ಥಾನದೊಳಗಿದ್ರು, ಸಮಾಜದೊಳಗೆ 4 ಮಂದಿಗೆ ಸುಮಾರಾಗಿ, ಬ್ಯಾಡಾಗಿ, ಬೇಕಾಗಿ ಎಲ್ಲ ಕಳೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ನನ್ನನ್ನ, ನಿಮ್ಮನ್ನ ಕೈ ಹಿಡಿತಕ್ಕಂಥ ಒಂದು ಯಾವ್ದಾದ್ರು ಅಸ್ತ್ರ ಐತ್ರಿ, ಅದು ನಾವು ನೀವು ಎಲ್ಲರೂ ಕಲಿತಿರ್ತಕ್ಕಂಥ ಜ್ಞಾನ ಒಂದೇ ಅನ್ನುವಂಥದ್ದನ್ನ ನೀವೆಲ್ಲ ತಿಳಿದುಕೊಳ್ಬೇಕಾಗ್ತದೆ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡುವ ಬದಲಾಗಿ ನೀವೆಲ್ಲರೂ ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿಸ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಭಾಷಣ ಮಾಡುವ ಸಂದರ್ಭದಲ್ಲಿ ಯಾವ್ದಾದ್ರು ಊರಿನ ಹೆಸರು, ಇನ್ನೊಬ್ರು ಯಾರಾದ್ರೂ ಹೆಸರು ಮರ್ತಿದ್ನಪ್ಪ ಅಂತಂದ್ರೆ ದಯವಿಟ್ಟು ನೀವು ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಹೆಸರು ನನ್ನ ಸ್ಮರಣೆಯೊಳಗೆ ಇದ್ದಿಲ್ಲಪ್ಪ ಅಂತಂದ್ರು, ನಮ್ಮನ್ನ ನಿಮ್ಮನ್ನ ಎಲ್ಲರನ್ನು ನೋಡ್ತಕ್ಕಂತ ನಮ್ಮೂರಿನ ಒಡೆಯ, ನಮ್ಮ ಭಾಗದ ಒಡೆಯ, ನಮ್ಮ ಗುರುಗಳಾಗಿರ್ತಕ್ಕಂಥ ಶಿವಲಿಂಗೇಶನ ಮನಸ್ಸೊಳಗಿರ್ತದ ಅಂತೇಳಿ ನೀವೆಲ್ಲ ಬಹಳ ಮನಸ್ಸಿನೊಳಗೆ ಇಟ್ಕೋಬೇಕು ಅನ್ನುವಂತ ಮಾತನ್ನು ಹೇಳ್ತಾ, ಈ ಧಾರ್ಮಿಕೋತ್ಸವ ಕಾರ್ಯಕ್ರಮ ಆಗ್ಬೇಕಪ್ಪ ಅಂತಂದ್ರೆ ನಮ್ಮೊಬ್ಬರಿಂದನೇ ಆಗಿಲ್ಲ. ಇಲ್ಲಿ ಬಹಳಷ್ಟು ಸೇವಾದ ಇಲ್ಲೆಲ್ಲ ನಮ್ಮ ಮಿಥುನ್ ಸರ್ ಆಗ್ಲಿ, ನಮ್ಮ ಶಾಲೆಯ ಟೀಚರ್ಗಳಾಗ್ಲಿ, ನಮ್ಮ ಸಕಲೇಶ, ಸೋಮು ಬಸವರಾಜ್ ಸರ್, ರಾಜು ಆಗ್ಲಿ, ಶಿವಲಿಂಗಪ್ಪ, ನಮ್ಮ ಮಲ್ಲು, ನಮ್ಮ ವಿಶಾಲವ್ರಾಗ್ಲಿ, ನಮ್ಮ ಜಲಂಧರವ್ರಾಗ್ಲಿ, ನಮ್ಮ ಮಠದ ಕಸ ಹೊಡಿತಕ್ಕಂಥ ನಮ್ಮ ಪಾರ್ವತಿ ಅಕ್ಕವ್ರಾಗ್ಲಿ, ನಮ್ಮ ಆಳ ಮನುಷ್ಯ ಬಾಬು ಆಗ್ಲಿ, ಈ ಎಲ್ಲ ಟೆಂಟ್ನವ್ರಾಗ್ಲಿ, ಎಲ್ಲರೂ ಯಾಕೆ ಹೆಸರು ಹೇಳಕತ್ತಾರ ಅಂತ ನಗಾಕತ್ತೀರಿ ನೀವು? ಸ್ಮರಣೆ ಮಾಡ್ಬೇಕು. ಜೀವನದೊಳಗೆ ಕೈ ಹಿಡಿದವ್ರನ್ನ ಸ್ಮರಣೆ ಮಾಡ್ಬೇಕು, ಕೆಲಸದೊಳಗೆ ಕೈ ಹಿಡಿದು ಸಹಾಯ ಮಾಡಿದವ್ರು ನಾವು ಸ್ಮರಣೆ ಮಾಡ್ಬೇಕಾಗ್ತದೆ. ಅವರಾಗ್ಲಿ ಈ ಕಾರ್ಯಕ್ರಮಕ್ಕ ಇದು ನನ್ನ ಮಕ್ಕಳು, ನಿನ್ನ ಮಕ್ಕಳು ಅಂತ ಹೇಳಿ ಅನುಕೂಲಾರ್ದ, ಇವರೆಲ್ಲ ಮಠದ ಮಕ್ಕಳು ಅಂತೇಳಿ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿರಲ್ಲ. ನಿಮ್ಮೆಲ್ಲರ ಮೇಲೆ ಬಸವಾದಿ ಪ್ರಮತರ, ಕುಮಾರೇಶನ, ಶಿವಲಿಂಗೇಶನ ಎಲ್ಲ ಸಂತ ಮಹಾಂತರ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಆಶಯವನ್ನ ಆಶಿಸಿ, ಈ ಕಾರ್ಯಕ್ರಮದಲ್ಲಿ ಪಾವನ ನೇತೃತ್ವನ ವಹಿಸಿರುವಂತ ಮಂಠಾಳದ ಪರಮ ಪೂಜ್ಯರಾದ ಅಭಿನವ ಚನ್ನಬಸವ ಮಹಾಸ್ವಾಮಿಗಳವರ ಶ್ರೀಚರಣದಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮ ಆತ್ಮೀಯ ಪರಮ ಪೂಜ್ಯರು, ನಾವು ಅವಾಗೆ ಹೇಳಿಬಿಟ್ಟು ನಮ್ಮ ಕೇಳಿಗೆ ಮಠಕ್ಕೆ ಇನ್ನೊಬ್ರು ಸಣ್ಣ ಸ್ವಾಮಿಗಳದಾರಂದ್ರ ಅವ್ರು ನಮ್ಮ ಶಿವಪ್ರಸಾದ್ ದೇವರು ಅಂತ ಹೇಳಿ ಬಹಳ ಆತ್ಮೀಯರವ್ರು. ಅಂತ ಪೂಜ್ಯರಲ್ಲೂ ಶರಣುಗಳನ್ನು ಹೇಳಿ, ನಮ್ಮ ಮಹೇಶ್ ಅನ್ನೋರಲ್ಲಿ ಶರಣುಗಳನ್ನು ಹೇಳಿ, ನಮ್ಮ ರಾಜ್ಕುಮಾರ್ ಸರ್ ಅವರಲ್ಲಿ ಶರಣುಗಳನ್ನು ಹೇಳಿ, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸಾವಿತ್ರಿ ಜಯಭೀಮ್ ಕಾಂಬಳೆ ಅವರಲ್ಲಿ ಶರಣುಗಳನ್ನು ಹೇಳಿ, ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಶರಣುಗಳನ್ನು ಹೇಳ್ತಾ ನಮ್ಮ ಮಾತುಗಳಿಗೆ ವಿರಮಿಸ್ತೇವೆ. ಶರಣು ಶರಣಾರ್ಥಿಗಳು.